ಎನ್ಸಿಪಿ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದ ಬಿಎನ್ ಬಿರಾದಾರ್ ಇಂದು ಮತದಾನದ ನಂತರ ಮಾಧ್ಯಮದ ಜೊತೆ ಮಾತನಾಡುತ್ತಾ ವಿಜಯಪುರದಲ್ಲಿ ಎಲ್ಲ ಕಡೆಯೂ ಒಳ್ಳೆಯ ರೀತಿಯ ಚುನಾವಣೆ ನಡೀತಾ ಇದೆ. ನಾವು ಕೂಡ ಎನ್ಸಿಪಿ ಪಕ್ಷದಿಂದ ರಾಜು ಆಲ್ಗೂರ್ ಅವರಿಗೆ ಬೆಂಬಲವನ್ನು ಸೂಚಿಸಿದ್ದು ಅದು ಒಳ್ಳೆಯ ಬೆಳವಣಿಗೆ. ದೇಶದಲ್ಲಿ ಬದಲಾವಣೆ ಬೇಕಾದರೆ ಇಂಡಿಯಾ ಅಲಯನ್ಸ್ಗೆ ಮತವನ್ನು ನೀಡುವುದು ಉತ್ತಮ ಎಂದರು. ಇನ್ನು ಬೇಸಿಗೆ ಬಿಸಿಲು ಜಾಸ್ತಿಯಾಗುವುದಕ್ಕಿಂತ ಮುಂಚೆ ಮತದಾನ ಮಾಡುವುದು ಅದು ಉತ್ತಮ ಚುನಾವಣೆ ಎಂದರು. ಈಗ ಬಿಜಾಪುರ ನಗರದಲ್ಲಿ ಮತ್ತು ಜಿಲ್ಲೆಯಾದ್ಯಂತ ಒಳ್ಳೆಯ ಜನರು ಮತದಾನವನ್ನು ಮಾಡ್ತಾ ಇದ್ದಾರೆ. ಇನ್ನಷ್ಟು ಜನರಿಗೆ ಹೆಚ್ಚು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಬಲಪಡಿಸಬೇಕಾದ್ರೆ ತಮ್ಮ ಪರಮಾಧಿಕಾರವನ್ನು ಮತ್ತಷ್ಟು ಚಲಾಯಿಸಬೇಕು ಅಂಥೇಳಿ ಜನರಲ್ಲಿ ವಿನಂತಿ ಮಾಡ್ಕೋತೀನಿ. ಮತ್ತು ಈಗಾಗಲೇ ನಾವು ಇಂಡಿಯಾ ಒಕ್ಕೂಟದಿಂದ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಜು ಆಲ್ಗೂರ್ ಅವರು ನಿಂತಿದ್ದಾರೆ. ಅವರಿಗೆ ಸಾಕಷ್ಟು ಜನಸ್ಪಂದನ ಈಗಾಗಲೇ ಬಂದಿದೆ. ಜನರು ಕೂಡ ಒಂದು ಮತವನ್ನು ಚಲಾಯಿಸ್ತಾ ಇದ್ದಾರೆ. ನಮ್ಮ ಇಂಡಿಯಾ ಒಕ್ಕೂಟದ ಅಭ್ಯರ್ಥಿ ಆರ್ಷ್ ಬರೋದು ಖಚಿತ ಅಂತ ನಮಗೆ ಅನಿಸ್ತಾ ಇದೆ. ಆದರೂ ಕೂಡ ಈ ಸರ್ವೆ ಮತ್ತು ವೋಟಿಂಗ್ ಪರ್ಸೆಂಟೇಜ್ ನಾವು ನೋಡಿದರೆ ಈಗ ಒಳ್ಳೆಯ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ರೆಸ್ಪಾನ್ಸ್ ಅದ. ಆ ರೆಸ್ಪಾನ್ಸ್ ಇನ್ನಷ್ಟು ಹೆಚ್ಚು ಬರ್ತಾ ಇದೆ ಅಂತ ನಮಗೆ ಅನಿಸ್ತಾ ಇದೆ. ಇನ್ನು 5-6 ಗಂಟೆವರೆಗೆ ಟೈಮಿಂಗ್ ಇದೆ. ಜನರು ಹೆಚ್ಚು ಜನ ಬಂದು ತಮ್ಮ ಮತದಾನವನ್ನು ಮಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸ್ತಾರೆ, ಸರ್ವಾಧಿಕಾರತ್ವಕ್ಕೆ ನಾಂದಿಯನ್ನು ಹಾಡ್ತಾರೆ ಈ ಚುನಾವಣೆಯಲ್ಲಿ ಅಂತಕ್ಕಂಥ ಒಂದು ವಿಚಾರ ಕಂಡು ಬರ್ತಾ ಇದೆ. ಅದಕ್ಕೆ ನಾವು ಸಾಮಾನ್ಯವಾಗಿ ಇಂಡಿಯಾ ಒಕ್ಕೂಟದ ಮೂಲಕ ಒಬ್ಬ ಒಳ್ಳೆಯ ಅಭ್ಯರ್ಥಿ ಅದಾನ, ವಿದ್ಯಾವಂತ ಅದಾನ ಮತ್ತು ಪ್ರಜ್ಞಾವಂತ ಅದಾನ, ಅವನ್ನ ಆರಿಸ್ತರಬೇಕು ಅಂಥೇಳಿ ನಾವು ಇನ್ನಷ್ಟು ಜನರಿಗೆ ನಾವು ಮನವಿಯನ್ನು ಮಾಡ್ಕೋತೇವೆ. ಜೊತೆಗೆ ಇವತ್ತಿನ ಚುನಾವಣೆ ಬಹಳ ಒಂದು ತುರ್ಸಿನ ಚುನಾವಣೆ ಅದ. ಯಾಕಂದ್ರೆ ಅದು ಬಿಜಾಪುರ ಜಿಲ್ಲೆಯಲ್ಲಿ ನೇರ ಸ್ಪರ್ಧೆ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿಯಾದಂಥ ಬಲಾಢ್ಯ ಅಲ್ಲಿ ಪಕ್ಷೇತರ ಅಭ್ಯರ್ಥಿಗಳಾಗಲಿ ಯಾರೂ ಇಲ್ಲ. ಕಾಂಗ್ರೆಸ್ಸು ವರ್ಸಸ್ಸು BJP ಇದೆ. ಮತ್ತು BJP ಅಭ್ಯರ್ಥಿ ಈಗಾಗಲೇ ಸಾಕಷ್ಟು ನಿಂತು 10 ವರ್ಷಗಳವರೆಗೆ ಕೆಲಸ ಮಾಡಿಲ್ಲ ಅನ್ನೋ ಕೂಡ ಒಂದು ಅನುಭವನ ಇದೆ. ಆ ಪಕ್ಷದವ್ರು ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಈಗಾಗಲೇ ಬಂದಿದ್ದಾರೆ. ನಮ್ಮ ಬಾಬು ರಾಜೇಂದ್ರ ನಾಯಕ್ ಅವರು ಕೂಡ ಕಾಂಗ್ರೆಸ್ ಪಕ್ಷವನ್ನ ಸೇರಿದ್ದಾರೆ. ಬಂಜಾರ ಕಮ್ಯುನಿಟಿನೂ ಕೂಡ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನ ಸೂಚಿಸಿದೆ. ಇದೆಲ್ಲ ನೋಡಿದರೆ ನಮಗೆ ಏನ್ ಅನಿಸ್ತಾ ಇದೆ ಅಂತಂದ್ರೆ ಇಂಡಿಯಾ ಒಕ್ಕೂಟದ ಅಭ್ಯರ್ಥಿಯಾದಂಥ ರಾಜು ಆಲ್ಗೂರ್ ಅವರು ಚುನಾವಣೆಯಲ್ಲಿ ಆಯ್ಕೆ ಆಗ್ಬೋದು ಅಂತಕ್ಕಂಥ ಒಂದು ನಿರೀಕ್ಷೆ ಅದ. ಆದರೂ ಕೂಡ ಬಿಜಾಪುರ ಜಿಲ್ಲೆ ಜನತೆ ಯಾವ ರೀತಿಯಾಗಿ ತಮ್ಮ ಮತದಾನ ಸಾರ್ವಭೌಮ ಅಧಿಕಾರವನ್ನು ಚಲಾಯಿಸ್ತಾರ ಅದರ ಮೇಲೆ ಆಧಾರಿತವಾಗಿದೆ ಚುನಾವಣೆ ಎಂಬುದನ್ನ ಇವತ್ತಿನ ನಾನು ಹೇಳಲಿಕ್ಕೆ ಇಚ್ಛಾ ಪಡ್ತಾ ಇದ್ದೀನಿ. ನಾನು ರಾಷ್ಟ್ರೀಯವಾದಿ ಕಾಂಗ್ರೆಸ್ ಪಕ್ಷದ ಬಿಜಾಪುರ ಜಿಲ್ಲಾಧ್ಯಕ್ಷ ಮತ್ತು ರಾಜ್ಯ ವಕ್ತಾರನೂ ಕೂಡ ಹೌದು, ಡಾಕ್ಟರ್ BM ಬಿರಾದಾರ್ ಅಂತ ಹೇಳಿ. ರೀತಿ ಪ್ರತಿದಿನ ಪ್ರತಿಕ್ಷಣ ಇನ್ನಿತರ ಸುದ್ದಿಗಾಗಿ ಪ್ರಜಾಪ್ರಭುತ್ವ ಡಿಜಿಟಲ್ ಟಿವಿ ವಿಜಯಪುರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.